ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ನೀಟ್ ಸ್ಟೂಡೆಂಟ್ಸು ನೀಟ್ ಆಲ್ ಟಿಕೆಟ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಅದ್ರ ಜೊತೆಗೆ ಮೇಯ್ನ್ ಇಂಪಾರ್ಟೆಂಟ್ KCET ಎಕ್ಸಾಮ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಗಳ ಬಗ್ಗೆ ಒಂದು ಪಾಸಿಟಿವ್ ಆಗಿ ಒಂದು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಮಾತಾಡಿದರೆ ಒಂದು ನ್ಯೂಸ್ ಚಾನಲ್ಗೆ, ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ನ ಕೊಡ್ತೀನಿ. ಇಂಪಾರ್ಟೆಂಟ್ ಆಗಿರುತ್ತೆ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಸಿಗುತ್ತೆ. ನಿಮಗೆ ಫಾಸ್ಟಾಗಿ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಇವಾಗ ನಾನು ಫಸ್ಟ್ ನೀಟ್ ಸ್ಟೂಡೆಂಟ್ಸ್ ಡೌಟ್ ಏನು ಕೇಳಿದರೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ನೀಟ್ ಅಡ್ಮಿಟ್ ಕಾರ್ಡ್ ಬಗ್ಗೆ ಅಥವಾ ಆಲ್ ಟಿಕೆಟ್ ಬಗ್ಗೆ. ಇಲ್ಲಿ ನಿಮಗೆ ನೀಟ್ ಆಲ್ ಟಿಕೆಟ್ ಏನಾಗುತ್ತೆ ಅಂದರೆ ಯೂಶಲಿ ನಿಮಗೆ ಎಕ್ಸಾಮ್ ಇನ್ನೇನೋ ಹತ್ತತ್ರ ಇರಬೇಕಾದ್ರೆ ಅವ್ರು ರಿಲೀಸ್ ಮಾಡ್ತಾರೆ. 10 days ಬಿಫೋರ್ ಅಥವಾ 15 days ಬಿಫೋರ್ ಅವ್ರು ರಿಲೀಸ್ ಮಾಡಲ್ಲ. ಯೂಶಲಿ ಅವ್ರು ರಿಲೀಸ್ ಮಾಡೋದು ಆಲ್ ಟಿಕೆಟ್ನ ಒಂದು 3 to 5 days ಬಿಟ್ವೀನ್, ಈ ಒಂದು ಟೈಮ್ ರೇಂಜಲ್ಲಿ ಒಂದು ರಿಲೀಸ್ ಮಾಡ್ತಾರೆ. ನೀವು ನಿಮ್ಮ ನೀಟ್ ಆಲ್ ಟಿಕೆಟ್ನ ಯಾವಾಗ ಪಡ್ಕೋಬೋದು ಅಂದರೆ ಈ ತಿಂಗಳು ಎಂಡಲ್ಲಿ ಪಡ್ಕೋಬೋದು, ಇಲ್ಲ ಅಂದರೆ ನೆಕ್ಸ್ಟ್ ಮಂತು ಫಸ್ಟ್ ಡೇನೇ ಪಡ್ಕೋಬೋದು. May 1st ಅಥವಾ May 2nd ನೀವು ಪಡ್ಕೋಬೋದಾಗಿರುತ್ತೆ. ವೆಯ್ಟ್ ಮಾಡಿ, NTR ಅಫಿಷಿಯಲ್ ಆಗಿ ನಿಮಗೆ ನೋಟಿಫಿಕೇಷನ್ನು ಕೂಡ ಬಿಡ್ತಾರೆ. ಅಫಿಷಿಯಲ್ ಆಗಿ ನಿಮಗೆ ಅವಾಗ ಇನ್ಫಾರ್ಮೇಷನ್ನು ಕೂಡ ಸಿಗುತ್ತೆ. ಇವಾಗ ಮೇನ್ CET ಎಕ್ಸಾಮ್ ಬಗ್ಗೆ ಬರೋದಾದರೆ, ಇಲ್ಲಿ ನೀವೆಲ್ಲರೂ ಕೂಡ CET ಎಕ್ಸಾಮ್ ಏನೋ ಬರ್ದಾಯಿತು. ಬರ್ದಾದ ಮೇಲೆ ಕಾಮನಿಗೆ ಒಂದು ಡೌಟ್ ಇರೋದು, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ರೀ ಎಕ್ಸಾಮ್ ಮಾಡ್ತಾರಾ, ಏನು ಮಾಡ್ತಾರೆ ಇವಾಗ KA ಅಂತ ನಿಮಗೆ ಕಾಮನಾಗಿ ಡೌಟ್ ಇದೆ. ಇವಾಗ ನ್ಯೂಸ್ ಚಾನಲ್ಸಲ್ಲಿ ಎಲ್ಲ ಕಡೆ ಕೂಡ ಪ್ರಕಟ ಆಗ್ತಿದೆ. ಎಲ್ಲ ಕಡೆಯೂ ಕೂಡ ಔಟ್ ಆಫ್ ಸಿಲೆಬಸ್ ಕಡೆಯಿಂದ ಕ್ವಶನ್ ಬಂದಿದೆ ಅನ್ನೋದು ಕೂಡ ಕನ್ಫರ್ಮ್ ಕೂಡ ಆಗಿದೆ. ಯಾವುದೇ ಥರದಲ್ಲಿ ಡೌಟ್ ಬೇಡ. ಆದರೆ ಇವಾಗ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನಾವು ಇವಾಗ ಏನು ಔಟ್ ಆಫ್ ಸಿಲೆಬಸ್ ಕಡೆಯಿಂದ ಏನು ಕ್ವಶನ್ಗಳು ಬಂದಿದೆಯಲ್ಲ ಅದ್ರ ಬಗ್ಗೆ ನಾವು ಒಂದು ಡಿಸ್ಕಸ್ನ ಮಾಡ್ತೀವಿ ಕಮಿಟಿ ಜೊತೆ. ಅದ್ರ ಬೇಸಿಸ್ ಮೇಲೆ ಒಂದು ನಿರ್ಧಾರ ತೊಗೋತೀವಿ. ನಾವು ಸ್ಟೂಡೆಂಟ್ ಪರನೇ ನಿಲ್ತೀವಿ ಅನ್ನೋದು ಒಂದು ಪಾಸಿಟಿವ್ ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ. ಮತ್ತು ಇವತ್ತೇ ಒಂದು ಮೀಟಿಂಗ್ನ ಮಾಡ್ತೀವಿ ಅಂತಲೂ ಕೂಡ ಬೆಳಿಗ್ಗೆ ಒಂದು ಚಾನಲಲ್ಲಿ ಕೂಡ, ಸುವರ್ಣ ಚಾನಲಲ್ಲಿ ಅವರೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನಿಮಗೆ ಮೇ ಬಿ ಡಿಸಿಷನ್ ಅದ್ರ ಬಗ್ಗೆ ಒಂದು ಎಜುಕೇಷನ್ ಮಿನಿಸ್ಟರ್ ಕಡೆಯಿಂದ ವಿತಿನ್ 1 or 2 days ನಿಮಗೆ ಬರ್ಬೋದು. ಅದು ಬಂದಾಗ ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮಗೆ ಫಾಸ್ಟಾಗಿ ಅಪ್ಡೇಟ್ ಸಿಗುತ್ತೆ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.